ಅಲ್ಲಿಗೆ ನೀನು ಸೋತೆ ಅಂತ ಆಯಿತು. ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾಯ ವೇದಾಂತ್? ನೀನು ದುಡ್ಡು ಕೊಟ್ಟು ನನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ಯಾ? ಮತ್ತದೇನೋ ಆಟೋ ಮುಗಿಯೋವರೆಗೂ ಬಿಡಲ್ಲ ಅಂತಿದ್ದೆ. ಏಯ್, ಓವರಾಗಿ ಆಡ್ಬೇಡ. ಕ್ಲಿಯರಾಗಿ ಹೇಳು ನಿನಗೇನು ಬೇಕು ಅಂತ. ತಪಸ್ ಮಾಡ್ದವನ್ಗೆ ದೇವರು ಪ್ರತ್ಯಕ್ಷ ಆಗಿ ಕೇಳೋ ಥರ ಏನು ಬೇಕು ಅಂತ ಕೇಳ್ತಾ ಇದೆಯಾ? ಏನು ಹೇಳಲಿ, ಏನು ಕೇಳಲಿ? ಛೇ, ಏನೂ ನೆನಪಾಗ್ತಲ್ವೇ? ಹೋಗ್ಲಿ ಬಿಡು, ನನಗೇನು ಬೇಡ. ಮತ್ತೆ ಯಾಕೆ ಈಗ ಹಾಡ್ತಿದ್ಯಾ? ನಾನು ನೀನು ಸೇಮ್ ಟು ಸೇಮ್. ನೀನು ಅನ್ಕೊಂಡಾಗೆ ಆಗ್ಬೇಕು ಅಂತ ಬಯಸ್ತೀಯ. ದಿಟ್ಟೋ ನಾನು ಅದನ್ನೇ ಬಯಸೋದು. ಸೇಮ್ ಪಿಂಚ್. ನಾನು ಆರ್ತಿನ ಪ್ರೀತಿಸ್ತಾ ಇದ್ದೀನಿ. ಅವಳೊಂಥರ ಹುಚ್ಚಿಡ್ಸಿದಾಳೆ. ಸೊ ಅವಳು ನನಗೆ ಬೇಕು ಅಷ್ಟೇ. ಏ ಗೌತಮ್, ನಿಂದು ಅತಿ ಆಯ್ತು. ನೀನು ಇನ್ನೂ ನಿಜವಾದ ವೇದಾಂತ ನಾನು ನೋಡಿಲ್ಲ. ಬಟ್ ಯು ಆರ್ ವೆರಿ ಲಕ್ಕಿ. ನೀನು ನಿಜವಾದ ಗೌತಮ್ನೇ ನೋಡ್ತಾ ಇದೀಯಾ. ಮುದ್ದು ಮುಖದವನು ಪಾಪ ಅನ್ಕೊಂಡು ಜಿದ್ದಕ್ಕೆ ಬಿದ್ದಿದ್ಯಾ. ಸೊ ನಾನು ಖುದ್ದಾಗ ಆಟಕ್ಕೆ ಇಳಿದಿದ್ದೀನಿ. ಆದರೆ ಗೆಲ್ಲೋದು ನಾನೇ ನಾನೇ ನಾನೇ. ಎನಿವೇಸ್, ನಿನ್ನ ಪರ್ಫಾರ್ಮೆನ್ಸ್ನ ಚೆನ್ನಾಗಿ ಮಾಡು. ಈ ಆಟದಲ್ಲಿ ಫೈಟ್ ಇರತ್ತೆ, ನೋಡೋರ್ಗೆ ಮಜಾನೂ ಬರತ್ತೆ. ಬರ್ಲಾ ಬ್ರದರ್? ಹೀಗೆ ಆದರೆ ನಾನು ಖಂಡಿತವಾಗ್ಲೂ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಲೈಫ್ ಕೂಡ ಹಾಳಾಗ್ತಿದೆ. ಛೇ, ವಾಟ್ ಟು ಡೂ? ಹೇಳಿದ ಮಾತು ಕೇಳಲ್ಲ. ಈಗೇನು ಫೋನ್ ಮಾಡಿದಾಳು? ಹಲೋ ವೇದಾಂತ್, ನಾನು ನಿನ್ನ ಮಾತು ಕೇಳೋದಕ್ಕೆ ರೆಡಿ ಇದ್ದೀನಿ. ಏಯ್, ಹೇಳಿದಷ್ಟನ್ನ ಕ್ಲಿಯರಾಗಿ ಹೇಳೋದಕ್ಕಾಗಲ್ಲ. ಬಿಲ್ಡಪ್ ಕೊಟ್ಟು ಸುತ್ತಿ ಬೆಳೆಸಿ ಮಾತಾಡೋದಕ್ಕೆ ಇದೇನು ಸೀರಿಯಲ್ಲ. ಡೈರೆಕ್ಟಾಗಿ ವಿಷಯಕ್ಕೆ ಬಾ. ಅದೇ ನಿನ್ನ ಗೌತಮ್ ಬಗ್ಗೆ ಏನು ಹೇಳ್ತಿದ್ಯೋ ಅದನ್ನೆಲ್ಲ ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ. ಏನಂದೇ ನೀನು? ನೀನು ಸುಮ್ಮನೆ ಗೌತಮ್ ಮೇಲೆ ಆಪಾದನೆ ಹೊರಿಸ್ತಿದ್ಯ ಅಂತ ಬ್ರೇನಿಗೆ ಅನ್ಸಿದ್ರು ಮನ್ಸಿಗೆ ಅದು ಸುಳ್ಳೆಲ್ಲ ಅನಿಸ್ತಿದೆ. ನೀನು ನನ್ನ ನಂಬ್ತೀನಿ ಅನ್ನೋ ವರ್ಡ್ನ ನನಗೆ ಈಗಲೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಯು ನಾಟ್ ಟ್ರೈಂಗ್ ಟು ಫೂಲ್ ಮಿ, ರೈಟ್? ಯೋ, ನಿನಗೆ ನಿನ್ನ ಮೇಲೆ ಈ ಲೆವೆಲಿಗೆ ಡೌಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಯಾರಾದರೂ ಪಾಸಿಟಿವ್ ಆಗಿ ನಿನ್ನ ಬಗ್ಗೆ ಮಾತಾಡಿದ್ರು ನೀನು ನಂಬಕ್ಕಾಗ್ದಿರೋ ಸಿಚುವೇಶನ್ಗೆ ಹೋಗಿದ್ಯಾ ಅಂದರೆ ಅದು ಡೇಂಜರೇ. ಸಾಕು, ಸುಮ್ಮನೆ ಇರು. ಯಾರೋ ಏನೇ ಹೇಳಿದ್ರು ನಾನು ನಂಬ್ತೀನಿ. ಆದರೆ ನೀನು ಹೇಳ್ತಿದ್ಯಲ್ಲ, ನನಗದೇ ಡೌಟ್. ನಮ್ಮಿಬ್ರು ಜಗಳ ಆಮೇಲೆ ನಾನು ಬೇಜಾನ್ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ನಿಮ್ಮ ಮಾತಲ್ಲೂ ಪಾಯಿಂಟ್ ಇರ್ಬೋದು ಅನಿಸ್ತು. ನೀನು ಕ್ಯಾಲ್ಕುಲೇಷನ್ಸ್ ಬೇರೆ ಮಾಡ್ತೀಯಾ? ನಿನ್ನ ಡಬ್ಬ ಕೌಂಟ್ರನ್ನ ಬೇರೆ ಟೈಮಲ್ಲಿ ಕೊಡು, ಫ್ರೀ ಇದ್ದಾಗ ನಗ್ತೀನಿ. ಮೊದಲು ನನ್ನ ಮಾತು ಕೇಳು. ನೀನು ನಿನ್ನ ತಮ್ಮನ ಮದುವೆನ ಕೆಡ್ಸೋಕಂತೂ ನೋಡಲ್ಲ. ಯಾಕೆಂದ್ರೆ ನೀನು ನನ್ನ ತುಂಬ ಇಷ್ಟಪಡ್ತೀಯ. ಅದಕ್ಕೂ ಇದಕ್ಕೂ ಅಯ್ಯೋ ಇರಯ್ಯ ಒಂದು ನಿಮಿಷ. ಹೇಳ್ದಾಗೆ ನಿನಗೆ ಮಾನಸಿಕ ಕಾಯಿಲೆ ಏನೂ ಇಲ್ಲ. ಯಾಕೆ ಅಂದ್ರೆ ನಾನೇ ನಿನ್ನ ದಿನ ನೋಡ್ತಿದ್ದೀನಲ್ಲ. ದಿಸ್ ಇಸ್ ಟೂ ಮಚ್. ಇರು ಅನ್ನೋ ಪದದ ಅರ್ಥ ಸ್ವಲ್ಪ ತಾಳ್ಮೆ ತಗೋ ಅಂತ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ನಾನು ಈಗಲೂ ಗೌತಮ್ನ ನಂಬ್ತೀನಿ, ಅವ್ರು ಒಳ್ಳೆಯವರೇ. ಆದರೆ ಅಪ್ಪಿ ತಪ್ಪಿ ಯಾವುದೋ ಮೂಲೆಯಲ್ಲಿ ನಿನ್ನ ಮಾತಲ್ಲಿ 1% ಸತ್ಯ ಇದ್ರು ನಾನು ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ಎಲ್ಲದಕ್ಕಿಂತ ನನಗೆ ನನ್ನ ಅಕ್ಕನೇ ಇಂಪಾರ್ಟೆಂಟ್. ಅದಕ್ಕೆ ನಾನು ಒಂದು ಡಿಸಿಷನ್ಗೆ ಬಂದಿದ್ದೀನಿ. ನಾನು ಹೇಳಿದ್ದೆ ನನ್ನ ತಮ್ಮನೇ ನಂಬಲಿಲ್ಲ. ಅವನ ಹುಡುಗಿ ಮುಗ್ದೆ,
ಅವಳಾದರೂ ರ್ಯಾಷನಲ್ ಆಗಿ ಥಿಂಕ್ ಮಾಡಿ ನಂಬ್ತಾಳೆ ಅಂತ ಅಂದ್ಕೊಂಡ್ರೆ ಅವಳು ನಂಬ್ತಿಲ್ಲ. ಈ ಬಜಾರಿ ನಾನು ಯಾವತ್ತಿಗೂ ದ್ವೇಷಗಳು. ಇವಳು ನನ್ನ ಮಾತು ನಂಬ್ತಾಳ. ಹಲೋ ಹಲೋ, ಎಲ್ಲಿ ಕಂಡೋದೆ? ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ನಾನು ನಿನ್ಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನೀನು ಗೌತಮ್ ಫ್ರಾಡ್ ಅಂತ ಪ್ರೂವ್ ಮಾಡಿ ಅಕ್ಕನ ಮದ್ವೆ ತಪ್ಪಿಸ್ಬೇಕು. ಅದು ಆಗಿಲ್ಲ ಅಂದರೆ ಗೌತಮ್ ಇನ್ನೋಸೆಂಟ್ ಅಂತ ನಂಬಿ ನಾವು ಮೊದಲು ಡೀಲ್ ಮಾಡಿರೋ ಥರ ಮದುವೆ ಮಂಟಪದವ್ರಿಗೆ ಗೌತಮ್ ಅವರೇ ಹುಡುಗ ಅಂತ ಹೋಗಿ ಅಲ್ಲಿ ಮದುವೆ ನಿಲ್ಲೋ ಥರ ಮಾಡೋ ಪ್ಲಾನ್ಗೆ ನೀನು ಒಪ್ಕೋಬೇಕು. ಓಕೆ, ಥ್ಯಾಂಕ್ಸ್. ಐ ಪ್ರೂವ್ ಇಟ್. ಅರೆ ಇವನ ಶುಂಠಿ ಶಂಕರ ಜಾಸ್ತಿ ಏನೋ ಮಾತಾಡ್ದೆ. ನಾನು ಹೇಳಿದ್ನೆಲ್ಲ ಕೇಳಿ ಓಕೆ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಅಂದರೆ ಬೆಳಗಿನ ಜಾವ ಮುಳುಗೋ ಚಂದ್ರ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಹಿಂದೆನೇ ಬಂದ್ಬಿಡ್ತಾನ ಅಂತ ಡೌಟು. ಗೌತಮ್, ನಾನೇ ನಿಮ್ಗೆಲ್ಲ ಹೇಳ್ಕೊಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ, ಬಟ್ ನೀವು ನನಗಿಂತ ಚಾಲಾಕಿ ಆಗ್ಬಿಟ್ಟಿದ್ದೀರಾ. ಹಾಗೇನಿಲ್ಲ, ಎಲ್ಲಾನು ನಿಮ್ಮಿಂದನೇ ಕಲ್ತಿದ್ದೀನಿ. ಆ ವೇದಾಂತ್ ಇದನ್ನಲ್ಲ, ಇಷ್ಟು ದಿನ ಅಮೂಲ್ಯ ಮತ್ತೆ ವಿಕ್ಕಿ ಮನ್ಸಲ್ಲಿ ಮಾತ್ರ ಹುಚ್ಚಾಗಿದ್ದ. ಈಗ ನನ್ನ ಬಗ್ಗೆ ಆರ್ತಿ ಹತ್ರ ನೆಗೆಟಿವ್ ಆಗಿ ಮಾತಾಡಕ್ ಹೋಗಿ ಅವ್ರಿಗೂ ಹುಚ್ಚಂತರ ಕಾಣಿಸೋಕೆ ಶುರು ಆಗಿದ್ದಾನೆ. ಅಷ್ಟು ಸಲೀಸಾಗಿ ತಗೋಬೇಡಿ ಗೌತಮ್. ಆ ವೇದಾಂತ್ ಸಾಮಾನ್ಯದವನಲ್ಲ. ಅಷ್ಟು ದೊಡ್ಡ ಬಿಸ್ನೆಸ್ ಎಂಟಿಟಿನ ಒಬ್ನೇ ಕಟ್ ನಿಲ್ಸಿದಾನೆ ಅಂದ್ರೆ ಅವ್ನು ನಿಮ್ಗಿಂತ ಬ್ರಿಲಿಯಂಟ್ ಆಗೇ ಇರ್ತಾನೆ. ಅವನ ಬ್ರಿಲಿಯನ್ಸ್ ಏನಿದ್ರು ಬಿಸ್ನೆಸ್ ಅಲ್ಲಿ ಮಾತ್ರ, ಇಲ್ಲ ಅವನ ಆಟ ಏನೂ ನಡೆಯಲ್ಲ. ನೀವ್ಯಾಕೋ ತುಂಬಾ ಓವರ್ ಕಾನ್ಫಿಡೆಂಟ್ ಆಗ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ನೀವು ಮಾತಾಡ್ತಿರೋದನ್ನ ನೋಡಿದ್ರೆ ಮಂಟಪದಲ್ಲಿ ಆರಾಮ್ಸೆ ನೀವೇ ತಾಳಿ ಕಟ್ತೀರಾ ಅನ್ನೋ ಆಗಿದೆ. ಅದ್ರಲ್ಲಿ ಡೌಟೇ ಬೇಡ, ನನ್ನ ಟಾರ್ಗೆಟ್ ಅದೇ ಅಲ್ವಾ. ಅದೆಲ್ಲ ನೀವ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ವಿಕಿ ಅಂಡ್ ವೇದಾಂತ್ ಅಲ್ಲೇ ಇರ್ತಾರೆ, ಆ ಅಮೂಲ್ಯ ಕೂಡ. ಅವ್ರು ಕಟ್ಟೋದಾದ್ರೆ ಕಟ್ಲಿ ಅಂತ ಸುಮ್ಮನೆ ಕೂರ್ತಾರ? ಅವರು ಗಲಾಟೆನಾದ್ರೂ ಮಾಡಿ ವಿಕ್ಕಿನೇ ತಾಳಿ ಕಟ್ಟೋ ಥರ ಮಾಡ್ತಾರೆ. ವೇದಾಂತ್ ಅವ್ರ ಅಪ್ಪನ ಹತ್ರ ದುಡ್ಡಿರೋ ಕಾರಣ ಅವನ್ ದೊಡ್ಡ ಬಿಸ್ನೆಸ್ ಮ್ಯಾನ್. ಆದ್ರೆ ನಾನು ಎಲ್ಲ ಕಡೆ ಟಾಪರ್ ಆಗಿ ಈ ಲೆವೆಲ್ಗೆ ಬಂದಿರೋದು. ಚಾಣಾಕ್ಷನ ಹೆಸರು ಕೇಳಿದ್ದೀರಾ? ನಾನು ಅವನಿಗಿಂತ ಚಾಣಾಕ್ಷ. ಬ್ಯಾಕ್ಗ್ರೌಂಡ್ ರೆಡಿ ಮಾಡಿದೆ, ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿಲ್ಲ. ನಾನು ನಿನ್ಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನೀನು ಗೌತಮ್ ಫ್ರಾಡ್ ಅಂತ ಪ್ರೂವ್ ಮಾಡಿ ಅಕ್ಕನ ಮದ್ವೆ ತಪ್ಪಿಸ್ಬೇಕು. ಅದು ಆಗಿಲ್ಲ ಅಂದರೆ ಗೌತಮ್ ಇನ್ನೋಸೆಂಟ್ ಅಂತ ನಂಬಿ ನಾವು ಮೊದಲು ಡೀಲ್ ಮಾಡಿರೋ ಥರ ಮದುವೆ ಮಂಟಪದವ್ರಿಗೆ ಗೌತಮ್ ಅವರೇ ಹುಡುಗ ಅಂತ ಹೋಗಿ ಅಲ್ಲಿ ಮದುವೆ ನಿಲ್ಲೋ ಥರ ಮಾಡೋ ಪ್ಲಾನ್ಗೆ ನೀನು ಒಪ್ಕೋಬೇಕು. ಇದು ಒಳ್ಳೆ ಚಾನ್ಸ್. ನಂಗೆ ಟೈಮ್ ಕೊಡೋಕೆ ಅಮೂಲ್ಯ ಯಾರಲ್ಲದೆ ಇದ್ರು ಅವಳಿಗೆ ಕನ್ವಿನ್ಸ್ ಆದರೆ ಆರ್ತಿ ವಿಕ್ರಾಂತ್ ಎಲ್ಲರೂ ನಂಬ್ತಾರೆ. ಹೇಗಾದರೂ ಮಾಡಿ ನಾನು ಇವತ್ತು ಗೌತಮ್ನ ಎಕ್ಸ್ಪೋಸ್ ಮಾಡಲೇಬೇಕು. ಎಲ್ಲ ಪ್ಲಾನ್ ಪ್ರಕಾರ ನಡೆಯುತ್ತಾ? ನಡೆಸ್ಬೇಕು. ಪ್ರಾಬ್ಲಮ್ ಆಗಬಾರ್ದು ಅಂತಾನೆ ನಾನು ಟ್ವಿಸ್ಟ್ ಇಟ್ಟಿದ್ದೀನಿ. ಸೊ ಎಲ್ಲ ಪ್ಲಾನ್ ಪ್ರಕಾರನೇ ಆಗತ್ತೆ. ಟ್ವಿಸ್ಟಾ? ಏನದು? ಮದ್ವೆ ಮನೇಲಿ ತಾಳಿನ ಎಲ್ಲರ ಹತ್ರ ಮುಟ್ಸಕ್ಕೆ ಅಂತ ತಗೊಂಡು ಹೋದಾಗ ನಾನು ಮದ್ವೆ ಆಗಲ್ಲ ಅಂತ ಎದ್ ನಿಲ್ಲೋದು ಪ್ಲಾನು. ವಿಕ್ಕಿ ಮತ್ತೆ ವೇದಾಂತ್ ಅದನ್ನೇ ನಂಬ್ಕೊಂಡು ಆ ಟೈಮ್ಗೋಸ್ಕರನೇ ಕಾಯ್ತಿರ್ತಾರೆ. ಆಗ್ಲೇ ರಿಯಲ್ ಟ್ವಿಸ್ಟ್ ಬರೋದು. ಅದೇ ಟೈಮಿಗಲ್ಲಿ ಪೊಲೀಸ್ ಬಂದು ಒಬ್ಳನ್ನ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ವಿಕ್ಕಿನ ಎಳ್ಕೊಂಡು ಹೋಗ್ತಾರೆ. ವಾಟ್? ಇರಿ, ಸೀನ್ ಇನ್ನೂ ಮುಗ್ದಿಲ್ಲ. ಎಲ್ಲರೂ ಶಾಕಲ್ಲಿ ವಿಕ್ಕಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಪೊಲೀಸ್ ಯಾರ ಮಾತನ್ನು ಕೇಳಲ್ಲ ಅಂತ ವಿಕ್ಕಿನ ಹಾಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ವೇದಾಂತು ಹಾಗೆ ಫಾಲೋ ಮಾಡ್ತಾರೆ. ಆಮೇಲೆ ಇನ್ನೇನು, ಪುರೋಹಿತರು ಮುಹೂರ್ತ ಮೀರ್ತಾ ಇದೆ, ತಾಳಿ ಕಟ್ಟಿ ಅಂತಾರೆ. ಅದಕ್ಕೆ ಕಾಯ್ತಿರೋ ನಾನು ಆರ್ತಿ ಹತ್ರ ಬೇಜಾರು ಮಾಡ್ಕೋಬೇಡಿ, ಐ ಆಮ್ ಹೆಲ್ಪ್ಲೆಸ್ ಅಂತ ಬೇಜಾರಲ್ಲಿ ಹೇಳಿ ಒಳ್ಳೊಳಗೆ ಖುಷಿ ಪಡ್ತಾ ತಾಳಿ ಕಟ್ತೀನಿ. ಹೌ ಇಸ್ ದಟ್? ಎಕ್ಸಲೆಂಟ್ ಪ್ಲಾನ್. ಎಲ್ಲ ಅನ್ಕೊಂಡ್ ಹಾಗೆ ಆದ್ರೆ ಆರ್ತಿ ನಿಮ್ಮ ಹೆಂಡತಿ ಆಗೋದ್ರನ್ನ
ಯಾರಿಂದನೂ ತಡೆಯಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಬಾಸ್. ಏನು ಶ್ರೀಕಾಂತ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀರಾ? ಬಾಸ್ ನೀವೇ ಕಂಪನಿ ಸ್ಟ್ಯಾಂಡಿಂಗ್ ಆರ್ಡರ್ನ ಬೆಳಗ್ಗೆನೆ ಆಫೀಸಿಗೆ ತಗೊಂಬ ಅಂತ ನೈಟ್ ಮೆಸೇಜ್ ಮಾಡಿದ್ರಲ್ಲ ಬಾಸ್. ಓ ಕರೆಕ್ಟ್ ಅಲ್ವಾ? ಸಾರಿ, ಯಾವುದೋ ಟೆನ್ಷನ್ ಮರ್ತು ಹೋಗ್ಬಿಟ್ಟೆ. ನೀವು ಮರೆತ್ರೆ ಓಕೆ, ಅದೇ ನಾನು ತರಕ್ ಮರ್ತಿದ್ರೆ ಸುಮ್ಮನಿರ್ತಿದ್ರಾ? ಏನು ಯೋಚನೆ ಮಾಡ್ತಿದ್ದೀರಾ? ಓ ಸ್ಟ್ಯಾಂಡಿಂಗ್ ಆರ್ಡರ್ ತಂದಿದ್ದೀರಾ? ಸ್ಟ್ಯಾಂಡಿಂಗ್ ಆರ್ಡರ್ ಬಿಡಿ ಬಾಸ್, ನ್ಯೂಸ್ ಪೇಪರಲ್ಲಿ ನ್ಯೂಸ್ ಓದಿದ್ರಾ? ಎಂತ ಖತರ್ನಾಕ್ ನನ್ನ ಮಗ ಬಾಸ್. ವಾಟ್ ನಾನ್ ಸೆನ್ಸ್, ಏನ್ರಿ ಹೇಳ್ತಿದ್ದೀರಾ ನೀವು? ಬಾಸ್ ಒಬ್ಬ ಒಂದು ಹುಡುಗಿನ ಪ್ರೀತಿ ಮಾಡಿ ಅವಳನ್ನ ಮದುವೆಯಾಗಿ ಆಮೇಲೆ ಇನ್ನೊಬ್ಳು ಸಿಕ್ಲು ಅಂತ ಅವಳು ಮದುವೆಯಾಗಿ ಮೊದಲನೇ ಹೆಂಡ್ತಿನ ಮಾರಕ್ ಹೋದಾಗ ಪೊಲೀಸ್ ಹತ್ರ ಸಿಕ್ಕಾಕೊಂಡಂತೆ. ನಿಮ್ಗೇನು ತಲೆ ಕೆಟ್ಟಿದೇನ್ರಿ? ಇತ್ತೀಚೆಗೆ ಪೇಪರ್ ಬರೋ ಎಲ್ಲ ನ್ಯೂಸಲ್ಲೂ ಕ್ರೈಮ್ ನ್ಯೂಸೇ ಇರುತ್ತೆ, ಅದನ್ನೆಲ್ಲ ಹೈಲೈಟ್ ಮಾಡ್ತಿದ್ದೀರಲ್ಲ. ಮ್ಯಾಟ್ರು ಕ್ರೈಮ್ದಲ್ಲ ಬಾಸ್, ಆ ಡಬ್ಬ ನನ್ನ ಮಗನ್ ಮೀಟ್ರಿಂದು. ಜನ ಒಂದು ಸಂಸಾರನೇ ಸರ್ಕಸ್ ಅಂತಾರೆ, ಅಂಥದ್ರಲ್ಲಿ ಇವನು ಸಂಸಾರನೇ ಸರ್ವಿಸ್ ಮಾಡ್ಕೊಂಡಿದ್ದಾನಲ್ಲ ಬಾಸ್. ಅದು ತುಂಬ ಆಶ್ಚರ್ಯ ಆಯಿತು ಬಾಸ್. ಇಂಥ ನ್ಯೂಸ್ ಎಲ್ಲ ಕೇಳಿದ ಮೇಲೆ ನಿಮ್ಮ ಥರ ಮದುವೆನೇ ಬೇಡ ಅನ್ನೋ ಪಾಲಿಸಿನೇ ವಾಸಿ ಅನ್ನಿಸ್ತಿದೆ ಬಾಸ್. ಶರಪ್, ವಾಟ್ ನಾನ್ ಸೆನ್ಸ್. ಟೈಮ್ ವೇಸ್ಟ್ ಮಾಡೋದಕ್ಕೆ ಏನು ಸಿಗುತ್ತೆ ಅಂತ ಹುಡುಕ್ತಿರ್ತೀರಲ್ವಾ? ಹೋಗ್ರಿ, ಹೋಗಿ ಕೆಲಸ ಮಾಡಿ. ಹೀಟ್ ಆಗಿರೋ ಐರನ್ ಬಾಕ್ಸ್ಗೆ ಮುತ್ತು ಕೊಡೋ ದೌಲತ್ತು ನಿನಗೆ ಬೇಕಿತ್ತ ಕಾಂತ? ಒಬ್ಬ ಒಂದು ಹುಡುಗಿನ ಪ್ರೀತಿ ಮಾಡಿ ಅವಳನ್ನ ಮದುವೆಯಾಗಿ ಆಮೇಲೆ ಇನ್ನೊಬ್ಳು ಸಿಕ್ಲು ಅಂತ ಅವಳು ಮದುವೆಯಾಗಿ ಮೊದಲನೇ ಹೆಂಡ್ತಿನ ಮಾರಕ್ ಹೋದಾಗ ಪೊಲೀಸ್ ಹತ್ರ ಸಿಕ್ಕಾಕೊಂಡಂತೆ. ರೀ ಸ್ವಲ್ಪ ನಿಧಾನವಾಗಿ ಹೋಗ್ರಿ. ಕಾಂತ, ನೀವು ಯಾವಾಗಲೂ ಅಡ್ವರ್ಟ್ ಮಾಡಿದ್ರು ಅಪರೂಪಕ್ಕೆ ಒಂದೊಂದ್ಸಲ ಒಳ್ಳೆ ಕೆಲಸ ಮಾಡ್ತೀರಾ. ಎನಿವೇಸ್, ಈ ಎರಡನೇ ಮದುವೆ ಕಥೆ ನನಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಧಾನಕ್ಕೆ ತಿನ್ನೆ. ನೀನು ಕೆಲ್ಸಕ್ಕೆ ಸೇರಿದಾಗಲಿಂದ ನೋಡ್ತಾ ಇದ್ದೀನಿ, ಒಂದಿನೂ ನೀನು ನೆಮ್ಮದಿಯಾಗಿ ತಿಂಡಿ ತಿಂದಿದ್ದೇ ಇಲ್ಲ. ಕೂತ್ಕೊಂಡು ಟಿಫನ್ ಮಾಡಬಾರ್ದಾ? ಹೇಗೆ ಸೊರಗೋಗಿದೆಯಾ ನೋಡು. ನನ್ನ ಮಕ್ಕಳಲ್ಲಿ ನೀನೇ ಒಳ್ಳೆ ಹಂಚಿ ಕಡ್ಡಿ ಥರ ಆಗೋಗಿರೋದು. ಆರ್ತಿ ಅಕ್ಕ, ಅಪ್ಪ ನಮಗೆ ಇಂಡೈರೆಕ್ಟಾಗಿ ಟಾಂಗ್ ಕೊಡ್ತಿದ್ದಾರೆ. ಕಣ್ಣು ಮೊಬೈಲ್ ಮೇಲಿದ್ರು ಕಿವಿ ಮಾತ್ರ ಈ ಕಡೆನೇ ಇರುತ್ತಲ್ವ ನಿಂದು. ಅಂಜು, ಆ ಫೋನ್ ಸೈಡಿಗೆ ಇಟ್ಟು ಮೊದಲು ತಿಂಡಿ ತಿನ್ಬಾ. ಅಕ್ಕ ಪಬ್ಜಿ ಆಡ್ತಿದ್ದೀನಿ ಕಣೆ, ಇನ್ನೊಬ್ಬನ್ ಎತ್ ಬಿಟ್ರೆ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ನೋಡಪ್ಪ, ಅವಳು ಚೋಟದ ಇಲ್ಲ ರೌಡಿ ತರ ಎತ್ಬಿಡ್ತೀನಿ ಅಂತೆಲ್ಲ ಮಾತಾಡ್ತಾಳೆ. ಸ್ವಲ್ಪ ವಿಚಾರಿಸ್ಕೊಳ್ಳಿ ಅವಳನ್ನ. ಸಾಕು ಸಾಕು. ಪುಟ್ಟ, ನಾನು ನಿನಗೇನು ಹೇಳಿದ್ದು? ಊಟ ತಿಂಡಿಗೂ ಟೈಮ್ ಇಲ್ಲ ಅಂದರೆ ಹೇಗಮ್ಮ? ಅಪ್ಪ ಲೇಟಾಗಿ ಹೋಗಿ ಫಿಫ್ಟಿ ಮಾಡ್ಕೊತಾನೆ. ನೀನು ಬಾಯಲ್ಲಿ ತುಂಬ್ಕೊಂಡು ಮಾತಾಡಿದ್ರೆ ಹೇಗೆ ಅರ್ಥ ಆಗಬೇಕು? ಅಯ್ಯೋ, ಅಲ್ಲಿ 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 ಅಲ್ಲಿ. ಏ, ಕೈನಾದ್ರೂ ತೊಳ್ಕೊಂಡು ಹೋಗು. ಹುಚ್ಚ ಹುಡುಗಿ. ಆರ್ತಿ, ಪರಿಗೊಂದು ಫೋನ್ ಮಾಡು, ನನಗೂ ಲೇಟ್ ಆಗ್ತಾ ಇದೆ, ನಾನು ಹೊರಡಬೇಕು. ಸರಿಪ್ಪ. ಅಂಜು, ಫೋನ್ ಕೊಡು. ಒಂದ್ ನಿಮಿಷ ಕೊಡು ಅಂದ್ರೆ ಕೊಡ್ಬೇಕಷ್ಟೇ. ರೀ, ನಿಮ್ಗೊಂದು ವಿಷಯ ಗೊತ್ತಾ? ಎಲ್ಲ ಕಡೆ ನಮ್ಮ ಆರ್ತಿ ಮದ್ವೆದಿ ಸುದ್ದಿ ರೀ. ಯಾಕೆ ಇಷ್ಟು ಲೇಟ್ ಆಯಿತು? ಅದು ನಾನು ಚೀಟಿ ಕೂಗಕ್ಕೆ ಹೋಗಿದ್ನಲ್ಲ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾನೆ ರೀ ದೇವರು. ಯಾರೂ ಕೂಗಲೇ ಇಲ್ಲ. ದೇವ್ರ ದಯದಿಂದ ನಿಮ್ಮ ಮಗಳ ಮದುವೆ ಚೆನ್ನಾಗಾಗಲಿ ಅಂತ ಹರಿಸಿದ್ರು. ಹೌದಾ? ಎಷ್ಟು ಸಿಗುತ್ತೆ? 62,000 ರೀ. 8,000 ಕಟ್ ಮಾಡ್ಕೋತಾರಂತೆ. ಲೋನ್ ಸಿಗದೆ ಇದ್ರು ಇದಾದರೂ ಸಿಕ್ತಲ್ಲ ಸದ್ಯ. ತಿಂಡಿ ಆಯ್ತೇನ್ರಿ ಎಲ್ಲರದು? ಅಂಜದ್ ಬಿಟ್ಟು ಬಾಕಿ ಎಲ್ಲರದು ಆಯ್ತಮ್ಮ.
ಅವಳು ಗೇಮ್ ಆಡಬೇಕು ಅಂತ ಆಗ್ಲಿಂದ ಮೊಬೈಲ್ ಇಟ್ಕೊಂಡೇ ಕೂತ್ಕೊಂಡಿದ್ದಾಳೆ. ಅತಿ ಆಯ್ತು ಇವಳ್ದು. ಲೇ ಅಂಜು, ಬಾರಿ ತಿಂಡಿಗೆ. ಅಮ್ಮ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಕುಂಕುಮಾರ್ಚನೆ ಇದೆ. ಸರಿನಮ್ಮ, ಹೋಗ್ಬಿಡ್ಬಾ. ಎಸ್, ಅವನ ಹೆಸರು ಗೌತಮ್. ಅವನ ಇನಿಷಿಯಲ್ ಸರ್ನೇಮ್ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಯಾ ಸಮವ್ ಅವ್ರ ತಂದೆ ಹೆಸರು ನನಗೆ ಗೊತ್ತಾಯಿತು, ವಿನಾಯಕ್ ಅಂತ. ಯಾ, ಐ ನೀಡ್ ಪಿನ್ ಟು ಪಿನ್ ಇನ್ ಆ್ಯಂಡ್ ಔಟ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಗೈ. ನೀವು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ ಅಂತ ನಿಮಗೆ ಡೀಲ್ ಕೊಡ್ತಾ ಇದ್ದೀನಿ, ಬಿಕಾಸ್ ಯು ಗೈಸ್ ರಿಯಲಿ ವರ್ಕ್ ಫಾಸ್ಟರ್ ಅಂತ. ಆ ಡೀಟೇಲ್ಸ್ ನಂಗೆ ತುಂಬ ಅರ್ಜೆಂಟ್ ಇದೆ, ಜಾಸ್ತಿ ಇನ್ಫಾರ್ಮೇಷನ್ ಏನೂ ಗೊತ್ತಿಲ್ಲ. ಬಟ್ ಯಾ, ಅವ್ನು ಇದೇ ಟೆಕ್ ಪಾಕಲ್ಲಿ ಕೆಲಸ ಮಾಡ್ತಿರೋದು. ದಯವಿಟ್ಟು ಏನೇ ಅಪ್ಡೇಟ್ಸ್ ಇದೋ ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಯಾ, ಪ್ಲೀಸ್ ಕೀಪ್ ಯು ಅಪ್ಡೇಟೆಡ್ ವಿತ್ ಎವ್ರಿಥಿಂಗ್. ಥ್ಯಾಂಕ್ ಯು. ಈ ಬಾಸ್ ಯಾವಾಗಲೂ ಯಾಕೆ ಮೂತಿನ ಹಿಂಗೆ ಗಂಟಾಕೊಂಡಿರ್ತಾರೆ? ಅಮೂಲ್ಯ ಮೇಡಮ್ನ ಕರಿ ಅಂತ ಹೇಳಕ್ಕೆ ನನ್ನೇ ಕರೀತಾರೆ. ನಾನಿಲ್ಲಿ ಪಿ ಎ ಅಲ್ಲ, ಪೋಸ್ಟ್ ಮ್ಯಾನ್ ಆಗೋಗಿದ್ದೀನಿ. ಬಾಸ್, ಜ್ಯೂಸ್ ಕುಡಿತೀರಾ? ಗರಂ ಆಗಿರೋ ಥರ ಇದೆ. ಏನಂದ್ರೆ? ಬಾಸ್, ಅದು ಸಮ್ಮರ್ ಅಲ್ವಾ, ಹೀಟ್ ಬೇರೆ, ಉಷ್ಣ ದೇಹಕ್ಕೆ ಒಳ್ಳೇದಲ್ಲ, ಅದಕ್ಕೆ ಕೋಲ್ಡಾಗಿ ಜ್ಯೂಸ್ ಕುಡಿತೀರಾ ಅಂದೆ. ಇದು ಗೌತಮ್ ಈಗಿರೋ ಮನೆ ಅಡ್ರೆಸ್ ಅಂತೂ ಅಲ್ಲ. ಅಲ್ಲಿಗೆ ಗೌತಮ ಹೆಂಗಸಿನ ಜೊತೆ ಇನ್ನೊಂದು ಸಂಸಾರ ನಡೆಸ್ತಿರೋದು ನಿಜ. ಇಷ್ಟು ಬೇಗ ಸಿಕ್ಕಾಕೊಳ್ತೀಯ ಅಂತ ಗೊತ್ತಿರಲಿಲ್ಲ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತೀಯಲ್ಲ, ಆ ಆಟದಲ್ಲಿ ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾರೆ ಅಂತ ನೋಡ್ತಿರೋ. ಶ್ರೀಕಾಂತ, ಹೇಳಿ ಬಾಸ್. ಹೋಗಿ ಅಮೂಲ್ಯನ್ ಕರೀರಿ. ಗೊತ್ತಿತ್ತು ಬಾಸ್, ನೀವು ಇದಕ್ಕೆ ನನ್ನನ್ನು ಕರೆದಿರೋದು ಅಂತ. ವಾಟ್? ಗೊತ್ತಾಯ್ತು ಬಾಸ್ ಅಂತ ಹೇಳಕ್ ಬಂದೆ. ತುಪ್ಪ ತಿನ್ನೋ ಬಾಯಿ ಪದೇ ಪದೇ ತೊದಲು ಬಿಡುತ್ತೆ. ಅಮೂಲ್ಯ ಆಫೀಸಿಗೆ ಬಂದಾಗಿಂದ ಎಲ್ಲರೂ ಕೆಲಸಕ್ಕೆ ಅಂತ ಕೌಂಟರ್ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ಅಯ್ಯೋ ಬಾಸ್, ಎಲ್ಲಾದ್ರೂ ಉಂಟೆ. ನೀವು ನಮ್ಮ ಬಿರಿಯಾನಿ ರೈಸ್ ದಾತ್ರು. ನೀವು ಬಾ ಅಂದರೆ ಬಯೋಡೇಟಾನೇ ಕಲೆಕ್ಟ್ ಮಾಡೋ ಜಾಯಮಾನ ನಮ್ಮದು. ನಿಯತ್ತಿಗೆ ಇನ್ನೊಂದು ಹೆಸರೇ ಈ ಕಾಂತ ಬಾಸ್. ಈಗ ಬಂದೆ. ಏನು? ಆ ಗೌತಮ್ ಮನೆ ಅಡ್ರೆಸ್ ಸಿಕ್ತು. ಅದನ್ನ ಯಾಕೆ ಹುಡ್ಕಕ್ ಹೋದ್ರಿ? ಕೇಳಿದಿದ್ರೆ ನಾನೇ ಹೇಳ್ತಿರ್ಲಿಲ್ವಾ? ವಿಲ್ ಶರಪ್. ನಾನು ಕೇಳ್ತಿರೋದು ಈ ಮನೆ ಅಡ್ರೆಸ್ ಅಲ್ಲ, ಇನ್ನೊಂದು ಮನೆ ಅಡ್ರೆಸ್. ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ಆ ಹೆಂಗ್ಸ್ ಯಾರು, ಅವಳಿಗೂ ಇವನಿಗೂ ಏನ್ ಸಂಬಂಧ ಅಂತ. ಇವನಿಗೆಲ್ಲೋ ತಲೆ ಕೆಟ್ಟಿರ್ಬೇಕು. ಯಾವಾಗ್ಲೂ ಗೌತಮ್ ಬಗ್ಗೆ ಏನಾದ್ರೂ ಹೇಳ್ದೆ ಹೋದ್ರೆ ತಿಂದಿದ್ದ ದರ್ಗಲ್ಲ ಅನ್ಸುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ತಾವ್ಯಾಕೋ ಗೌತಮ್ ಬೆನ್ನಿಗೆ ಬೇತಾಳ ತರ ಅಂಟ್ಕೊಂಡಿರೋ ಆಗಿದೆ. ಸರಿ ನಡೀರಿ, ಅದನ್ನು ಹೋಗಿ ನೋಡೇ ಬಿಡೋಣ. ನಿಮ್ಮ ಆತ್ಮಕ್ಕೆ ಅದು ಶಾಂತಿ ಸಿಗ್ಲಿ. Sa